ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನಾವು ಪ್ರಚಲಿತ ವಿದ್ಯಮಾನಗಳು ಅಂದರೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ವಿಷಯಗಳನ್ನ ತಿಳ್ಕೊಳ್ಳೋಣ. ಫಸ್ಟ್ ಕ್ವಶನ್, ಕರ್ನಾಟಕ ಸಚಿವ ಮಂಡಳಿ ಮುಂದಿನ ಪಂಚಾಯತ್ ಚುನಾವಣೆಯಲ್ಲಿ ಯಾವ ಮತದಾನ ವಿಧಾನವನ್ನು ಬಳಸಲು ಅನುಮೋದನೆ ನೀಡಿದೆ? ಆಪ್ಷನ್ಸ್: ಆಪ್ಷನ್ ಎ ಎಲೆಕ್ಟ್ರಾನಿಕ್ ಮತದಾನ ಯಂತ್ರಗಳು, ಆಪ್ಷನ್ ಬಿ ಬ್ಯಾಲೆಟ್ ಪೇಪರ್ ಮತ್ತು ಬ್ಯಾಲೆಟ್ ಬಾಕ್ಸ್, ಆಪ್ಷನ್ ಸಿ ಆನ್ಲೈನ್ ವೋಟಿಂಗ್, ಆಪ್ಷನ್ ಡಿ ಮೊಬೈಲ್ ಮತದಾನ. ಸರಿಯಾದ ಉತ್ತರ ಬ್ಯಾಲೆಟ್ ಪೇಪರ್ ಮತ್ತು ಬ್ಯಾಲೆಟ್ ಬಾಕ್ಸ್. ಕರ್ನಾಟಕ ಸಚಿವ ಮಂಡಳಿ ಮುಂಬರುವಂಥ ಪಂಚಾಯತ್ ಚುನಾವಣೆಯಲ್ಲಿ ಎಲೆಕ್ಟ್ರಾನಿಕ್ ಮತಯಂತ್ರಗಳ ಬದಲಾಗಿ ಪೇಪರ್ನ ಮೂಲಕ ಮತ ಚಲಾವಣೆ ಮಾಡುವಂಥ ಒಂದು ವಿಧಾನನ ಬಳಸೋದಕ್ಕೆ ಅನುಮೋದನೆ ನೀಡಿದೆ. ಕರ್ನಾಟಕ ಸರ್ಕಾರ ಮುಂಬರುವಂಥ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಎಲೆಕ್ಟ್ರಾನಿಕ್ ಮತಯಂತ್ರಗಳ ಬದಲಾಗಿ ಪೇಪರ್ನ ಮೂಲಕ ಮತದಾನ ಮಾಡುವಂಥ ಒಂದು ವಿಧಾನವನ್ನು ಬಳಸೋದಾಗಿ ಅನುಮೋದನೆ ನೀಡಿದೆ. ಇದಕ್ಕೆ ಮುಖ್ಯ ಕಾರಣ ಎಲೆಕ್ಟ್ರಾನಿಕ್ ಮತಯಂತ್ರಗಳ ಮೇಲಿರುವಂಥ ವಿಶ್ವಾಸದ ಕೊರತೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ 2026 ಇದಕ್ಕೆ ತಿದ್ದುಪಡಿಯನ್ನು ತಂದು ಇದರ ಮೂಲಕ ಕಾನೂನುಬದ್ಧವಾಗಿ ಕರ್ನಾಟಕ ಸರ್ಕಾರ ಪತ್ರದ ಮೂಲಕ ಮತದಾನ ಮಾಡುವಂಥ ಒಂದು ವಿಧಾನವನ್ನು ಜಾರಿಗೆ ತರೋದಾಗಿ ಅನುಮೋದನೆ ನೀಡಿದೆ. ನೆಕ್ಸ್ಟ್ ಕ್ವಶನ್, 2026-27ನೇ ಆರ್ಥಿಕ ವರ್ಷದಲ್ಲಿ ಭಾರತದಲ್ಲಿ ಪ್ರತ್ಯೇಕವಾಗಿ ಎಲ್ಡರ್ಲಿ ಬಜೆಟ್ ಅಂದರೆ ಹಿರಿಯ ನಾಗರಿಕರಿಗೋಸ್ಕರ ಬಜೆಟ್ನ ಯಾವ ರಾಜ್ಯ ಪರಿಚಯ ಮಾಡ್ತಿದೆ? ಆಪ್ಷನ್ಸ್: ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ರಾಜಸ್ಥಾನ. ಸರಿಯಾದ ಉತ್ತರ ಕೇರಳ. ಭಾರತದಲ್ಲಿ ಮೊದಲನೇ ಬಾರಿಗೆ ಪ್ರತ್ಯೇಕವಾಗಿ ಅಂದರೆ ಅವ್ರಿಗೆ ಸಪ್ರೇಟ್ ಆಗಿ ಎಲ್ಡರ್ಲಿ ಬಜೆಟ್ ಅಂದರೆ ಹಿರಿಯ ನಾಗರಿಕರಿಗೋಸ್ಕರ ಒಂದು ಪ್ರತ್ಯೇಕವಾದ ಒಂದು ಸಪ್ರೇಟ್ ಆದ ಬಜೆಟ್ನ ಘೋಷಣೆ ಮಾಡಿದಂಥ ರಾಜ್ಯ ಕೇರಳ. ನೆಕ್ಸ್ಟ್ ಕ್ವಶನ್, 2027ರ ಏಷ್ಯನ್ ರೈಫಲ್ ಆ್ಯಂಡ್ ಪಿಸ್ತೂಲ್ ಈ ಚಾಂಪಿಯನ್ಶಿಪ್ನ ಯಾವ ದೇಶ ಆಯೋಜನೆ ಮಾಡ್ತಿದೆ? ಆಪ್ಷನ್ಸ್: ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಭಾರತ. 2027ರ ಏಷ್ಯನ್ ರೈಫಲ್ ಮತ್ತು ಪಿಸ್ತೂಲ್ ಚಾಂಪಿಯನ್ಶಿಪ್ನ ಭಾರತ ದೇಶದಲ್ಲಿ ಆಯೋಜನೆ ಮಾಡಲಾಗಿದೆ. ನೆಕ್ಸ್ಟ್ ಕ್ವಶನ್, 2026ರ ಅಂಡರ್-19 ಕ್ರಿಕೆಟ್ ವಿಶ್ವಕಪ್ ಗೆದ್ದಂಥ ದೇಶ ಯಾವುದು? ಆಪ್ಷನ್ಸ್: ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಭಾರತ. ಅಂಡರ್-19 ಕ್ರಿಕೆಟ್ ವಿಶ್ವಕಪ್ ಗೆದ್ದಂಥ ದೇಶ ಭಾರತ, ರನ್ನರ್ ಅಪ್ ಇಂಗ್ಲೆಂಡ್ ತಂಡ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಮೊದಲ ಮಹಿಳೆಯರ ನೇತೃತ್ವದಲ್ಲಿ ಆರಂಭವಾದಂಥ ಕೈಗಾರಿಕಾ ಉದ್ಯಾನವನ ಅಂದರೆ ಇಂಡಸ್ಟ್ರಿಯಲ್ ಪಾರ್ಕ್ ಇದನ್ನು ಯಾವ ಸ್ಥಳದಲ್ಲಿ ಉದ್ಘಾಟನೆ ಮಾಡಲಾಗಿದೆ? ಆಪ್ಷನ್ಸ್: ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಗೌರಿಬಿದನೂರು ಕರ್ನಾಟಕ, ಆಪ್ಷನ್ ಡಿ ಮೈಸೂರು. ಸರಿಯಾದ ಉತ್ತರ ಗೌರಿಬಿದನೂರು ಕರ್ನಾಟಕ. ಭಾರತದಲ್ಲಿ ಮೊದಲ ಮಹಿಳೆಯರ ನೇತೃತ್ವದಲ್ಲಿ ಆರಂಭವಾದಂಥ ಕೈಗಾರಿಕಾ ಉದ್ಯಾನವನ ಅಂದರೆ ಇಂಡಸ್ಟ್ರಿಯಲ್ ಪಾರ್ಕ್ ಇದು ಕರ್ನಾಟಕದ ಗೌರಿಬಿದನೂರಿನಲ್ಲಿ ಆರಂಭವಾಗಿದೆ. ಇದರ ಮುಖ್ಯ ಉದ್ದೇಶ ಏನಂದರೆ ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿ ಮಾಡೋದು, ಅವರು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಅದರಿಂದ ಉದ್ಯೋಗ ಸೃಷ್ಟಿಯಾದು ಅವರು ಆರ್ಥಿಕ ಸ್ವಾವಲಂಬನೆಗೆ ಉತ್ತೇಜನ ನೀಡೋದು ಇದರ ಮುಖ್ಯ ಉದ್ದೇಶ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಗಣತಾಂಕ ಕಚೇರಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್ ಇವರು ಆರಂಭ ಮಾಡಿರುವಂಥ ಮಾಡೆಲ್ ಕಂಟೆಕ್ಸ್ಟ್ ಪ್ರೋಟೋಕಾಲ್ ಸರ್ವರ್ ಅದು ಯಾವ ಪೋರ್ಟಲ್ಗೆ ಸಂಬಂಧಪಟ್ಟಿದ್ದು? ಆಪ್ಷನ್ಸ್: ಆಪ್ಷನ್ ಎ ಮೈ GOV ಪೋರ್ಟಲ್, ಆಪ್ಷನ್ ಬಿ ರಾಷ್ಟ್ರೀಯ ಉದ್ಯೋಗ ಸೇವಾ ಪೋರ್ಟಲ್, ಆಪ್ಷನ್ ಸಿ ಇ ಸಂಖ್ಯಿಕಿ ಪೋರ್ಟಲ್, ಆಪ್ಷನ್ ಡಿ ಆಧಾರ್ ಸೇವಾ ಪೋರ್ಟಲ್. ಸರಿಯಾದ ಉತ್ತರ ಇ ಸಂಖ್ಯಿಕಿ ಪೋರ್ಟಲ್. ರಾಷ್ಟ್ರೀಯ ಗಣತಾಂಕ ಕಚೇರಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್ ಇವರು ಅವರ ಅಧಿಕೃತ ಅಂಕಿಅಂಶಗಳು ಅಂದರೆ ಅವರ ಅಫಿಷಿಯಲ್ ಡೇಟಾನ ಜನರಿಗೆ ತುಂಬ ಈಸಿಯಾಗಿ ಮತ್ತು ತುಂಬ ಸ್ಪೀಡಾಗಿ ಸಿಗೋ ಥರ ಮಾಡೋದಕ್ಕೋಸ್ಕರ ಮಾಡೆಲ್ ಕಂಟೆಕ್ಸ್ಟ್ ಪ್ರೋಟೋಕಾಲ್ ಅನ್ನೋ ಸರ್ವರ್ನ ಆರಂಭ ಮಾಡಿದೆ. ಈ MCP ಸರ್ವರ್ನ ಇ ಸಂಖ್ಯಿಕಿ ಅನ್ನೋ ಪೋರ್ಟಲ್ ಜೊತೆ ಸಂಪರ್ಕ ಮಾಡಿ ಇದರಿಂದ AI ಸಾಧನಗಳು ಮತ್ತು ಡಿಜಿಟಲ್ ಅಪ್ಲಿಕೇಶನ್ಗಳಲ್ಲಿ
ಸರ್ಕಾರದ ಎಲ್ಲ ಅಧಿಕೃತ ಅಂಕಿಅಂಶಗಳು ಅಂದರೆ ಸರ್ಕಾರದ ಎಲ್ಲ ಅಫಿಷಿಯಲ್ ಡೇಟಾನ ನೇರವಾಗಿ ಸಿಗೋ ಥರ ಮಾಡಿದೆ. ನೆಕ್ಸ್ಟ್ ಕ್ವೆಶನ್, ಭಾರತೀಯ ರೈಲ್ವೆ UTS ಅನ್ನೋ ಮೊಬೈಲ್ ಅಪ್ಲಿಕೇಶನ್ನ ಯಾವ ದಿನಾಂಕದಿಂದ ಸ್ಥಗಿತಗೊಳಿಸಬೇಕು ಅಂತ ತೀರ್ಮಾನ ಮಾಡಿದೆ? ಆಪ್ಷನ್ಸ್: ಆಪ್ಷನ್ ಎ 1 ಜನವರಿ 2026, ಆಪ್ಷನ್ ಬಿ 1 ಫೆಬ್ರವರಿ 2026, ಆಪ್ಷನ್ ಸಿ 1 ಮಾರ್ಚ್ 2026, ಆಪ್ಷನ್ ಡಿ 1 ಏಪ್ರಿಲ್ 2026. ಸರಿಯಾದ ಉತ್ತರ 1 ಮಾರ್ಚ್ 2026. ಭಾರತೀಯ ರೈಲ್ವೆ 1 ಮಾರ್ಚ್ 2026ರಿಂದ UTS ಅನ್ರಿಸರ್ವ್ಡ್ ಟಿಕೆಟಿಂಗ್ ಸಿಸ್ಟಮ್ ಈ ಮೊಬೈಲ್ ಅಪ್ಲಿಕೇಶನ್ನ ಸ್ಥಗಿತ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಇದರ ಬದಲಾಗಿ ರೈಲ್ವೆ ಒನ್ ಆ್ಯಪ್ನ ಮೂಲಕನೇ ಅನ್ರಿಸರ್ವ್ ಟಿಕೆಟಿಂಗ್ ಸಿಸ್ಟಮ್ನ ಮಾಡೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶ ಏನೆಂದರೆ ರೈಲ್ವೆ ಅದರ ಎಲ್ಲ ಸೇವೆಗಳನ್ನ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಒದಗಿಸಬೇಕು ಅಂತ ತೀರ್ಮಾನ ಮಾಡಿದೆ. ನೆಕ್ಸ್ಟ್ ಕ್ವಶನ್, 2026ರ ಪ್ಯಾರಾ ಥ್ರೋಬಾಲ್ ರಾಷ್ಟ್ರೀಯ ಫೆಡರೇಷನ್ ಕಪ್ನ ಮಹಿಳಾ ವಿಭಾಗದಲ್ಲಿ ಯಾವ ರಾಜ್ಯ ತಂಡ ವಿಜೇತವಾಯಿತು? ಆಪ್ಷನ್ಸ್: ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ತೆಲಂಗಾಣ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಜಾರ್ಖಂಡ್. ಸರಿಯಾದ ಉತ್ತರ ಜಾರ್ಖಂಡ್. 2026ರ ಪ್ಯಾರಾ ಥ್ರೋಬಾಲ್ ರಾಷ್ಟ್ರೀಯ ಫೆಡರೇಷನ್ ಕಪ್ನ ಮಹಿಳಾ ವಿಭಾಗದಲ್ಲಿ ವಿಜೇತವಾದಂಥ ರಾಜ್ಯ ಜಾರ್ಖಂಡ್, ರನ್ನರ್ ಅಪ್ ಆದಂಥ ರಾಜ್ಯ ರಾಜಸ್ಥಾನ. ನೆಕ್ಸ್ಟ್ ಕ್ವಶನ್, ಆಪರೇಷನ್ ಶಸ್ತ್ರ ಇದನ್ನು ಯಾವ ಪೊಲೀಸ್ ದಳ ಆರಂಭ ಮಾಡಿದೆ? ಆಪ್ಷನ್ಸ್: ಮಧ್ಯಪ್ರದೇಶ ಪೊಲೀಸ್, ಆಪ್ಷನ್ ಬಿ ಕರ್ನಾಟಕ ಪೊಲೀಸ್, ಆಪ್ಷನ್ ಸಿ ಮಹಾರಾಷ್ಟ್ರ ಪೊಲೀಸ್, ಆಪ್ಷನ್ ಡಿ ದೆಹಲಿ ಪೊಲೀಸ್. ಸರಿಯಾದ ಉತ್ತರ ದೆಹಲಿ ಪೊಲೀಸ್. ಆಪರೇಷನ್ ಶಸ್ತ್ರ ಇದನ್ನು ಆರಂಭ ಮಾಡಿರೋದು ದೆಹಲಿ ಪೊಲೀಸರು. ಸಾಮಾಜಿಕ ಮಾಧ್ಯಮದಲ್ಲಿ ಯಾರಾದರೂ ಶಸ್ತ್ರಾಸ್ತ್ರ ಪ್ರದರ್ಶನ ಮಾಡೋದು, ಬೆದರಿಕೆ ಹಾಕೋದು, ಹಿಂಸಾಚಾರ ಮಾಡೋದು ಈ ಥರ ಪೋಸ್ಟ್ಗಳನ್ನು ನೋಡಿದ್ರೆ ಅವರ ವಿರುದ್ಧ ಕಾನೂನಿನ ಕ್ರಮ ಕೈಗೊಂಡು ಸಾರ್ವಜನಿಕರಲ್ಲಿ ಭದ್ರತೆ ಮತ್ತು ಶಾಂತಿ ಕಾಪಾಡೋದು ಇದರ ಮುಖ್ಯ ಉದ್ದೇಶ. ನೆಕ್ಸ್ಟ್ ಕ್ವಶನ್, ಇನ್ಶೂರೆನ್ಸ್ ಫಾರ್ ಆಲ್ ಬೈ 2047 ಈ ಯೋಜನೆ ಅಡಿಯಲ್ಲಿ 100% ವಿಮಾ ವ್ಯಾಪ್ತಿಯನ್ನು ಸಾಧಿಸಿದ ಭಾರತದ ಮೊದಲ ಜಿಲ್ಲೆ ಯಾವುದು? ಆಪ್ಷನ್ಸ್: ಆಪ್ಷನ್ ಎ ಜೈಪುರ್, ಆಪ್ಷನ್ ಬಿ ಉದಯ್ಪುರ್, ಆಪ್ಷನ್ ಸಿ ಭರತ್ಪುರ್, ಆಪ್ಷನ್ ಡಿ ಅಲ್ವಾರ್. ಸರಿಯಾದ ಉತ್ತರ ರಾಜಸ್ಥಾನದ ಅಲ್ವಾರ್ ಜಿಲ್ಲೆ. ಇನ್ಶೂರೆನ್ಸ್ ಫಾರ್ ಆಲ್ ಬೈ 2047 ಈ ಯೋಜನೆ ಅಡಿಯಲ್ಲಿ ರಾಜಸ್ಥಾನದ ಅಲ್ವಾರ್ ಜಿಲ್ಲೆ ಮೊದಲನೇ ಬಾರಿಗೆ 100% ವಿಮಾ ವ್ಯಾಪ್ತಿಯನ್ನು ಸಾಧನೆ ಮಾಡಿದೆ. ಎಲ್ಲ ನಾಗರಿಕರಿಗೂ ವಿಮಾ ರಕ್ಷಣೆ ಒದಗಿಸುವುದೇ ಇದರ ಮುಖ್ಯ ಉದ್ದೇಶ. ಥ್ಯಾಂಕ್ ಯು. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.